90ರ ದಶಕದ ಹಾಗೂ ಇತ್ತೀಚಿನ ಯುವಕರ ಒಂದು ಹಾಟ್ ಫೇವ್ರೇಟ್ 90ರ ದಶಕದ ಒಂದು ಬಹುಭಾಷಾ ನಟಿ ಅಂತ ಹೇಳಿ ಕರ್ಸ್ಕೊತಿದ್ದಂತಹ ರಂಭಾ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ನಟಿ. ರಂಭಾ ಅಂತ ಹೇಳಿದರೆ 18 ವರ್ಷದಿಂದ 65 ವರ್ಷದ ಮುದುಕರವರೆಗೂ ಕೂಡ ಹಾಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ಇವರ ನಟನೆ ಹೇಗಿತ್ತು, ಇವರ ಸೌಂದರ್ಯನೂ ಕೂಡ ಅಷ್ಟು ಮಟ್ಟಕ್ಕೆ ಚೆಂದ ಇತ್ತು. ಸೊ ನೀವು ಅನಾಥರು ಸಿನಿಮಾದಲ್ಲಿ ನೋಡಿದರೆ ದರ್ಶನ್ ಅವರು ರಂಭಾ ಅವರ ಒಂದು ಹಳ್ಳಿಗೆ ಕರ್ಕೊಂಡೋದಾಗ ಅಲ್ಲಿ 65 ವರ್ಷದ ಮುದುಕರು ಯಾವ ರೀತಿ ರಂಭಾ ಅವ್ರನ್ನ ನೋಡಲಿಕ್ಕೆ ಹಾತೊರಿತಿರ್ತಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಹಾಗೆ ಕನ್ನಡದಲ್ಲಿ ಸಾಹುಕಾರ ಸಿನಿಮಾವನ್ನ ಯಾರ್ಯಾರು ನೋಡಿರ್ತೀರೋ ರಂಭಾ ಅವ್ರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ತುಂಬಾ ದೊಡ್ಡ ಹಿಟ್ ತಂದು ಕೊಟ್ಟಂತಹ ಸಿನಿಮಾ. ರಂಭಾ ಅವರು ಸಿಕ್ಕಾಪಟ್ಟೆ ಹಾಟ್ ಆಗಿ ಮತ್ತೆ ಬೋಲ್ಡ್ ಆಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದಂತಹ ನಟಿ. ಇತ್ತೀಚೆಗೆ ಇವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಸೊ ಕಾರಣ ಏನು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ರಂಭಾ ಅವರು ಒಂದು ಈವೆಂಟ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ರಂಭಾ ಅವರು ಬರ್ತಿರೋದನ್ನ ನೋಡಿ ತುಂಬಾ ಜನ ಬೇಸರವನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಸೊ 90ರ ದಶಕದಲ್ಲಿ ಇಂಡಸ್ಟ್ರಿಯನ್ನ ಆಳಿದಂತಹ ನಟಿ ಈಗ ನೋಡಿ ಯಾವ ರೀತಿ ಬರ್ತಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ರಂಭಾ ಅವರ ಕಾಲನ್ನ ನೋಡಿ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರವಾಗಿದೆ. ಯಾಕಂತ ಹೇಳಿದ್ರೆ ರಂಭಾ ಅವರ ಕಾಲು ಒಂದು ಉದ್ದ ಇದೆ, ಒಂದು ಚಿಕ್ಕ ಆಗೋಗಿದೆ. ಹೌದು, ರಂಭಾ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಕಾಲಿಗೆ ಗಾಯವಾಗಿ ಕಾಲು ಮುರ್ಕೊಂಡು ಹೋದ ಕಾರಣ ಅವರು ಇವತ್ತು ಒಂದು ಹೆಜ್ಜೆ ಇಡ್ಲಿಕ್ಕೂ ಕೂಡ ಕಷ್ಟ ಪಡ್ತಾ ಇದ್ದಾರೆ. ಸೊ ಕುಂಡ್ಕೊಂಡು ನಡೀತಾ ಇದ್ದಾರೆ. ಸೊ ಒಂದು ಕಾಲದಲ್ಲಿ ಯಾವ ರೀತಿ ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲರ ಜೊತೆಗೂ ಕೂಡ ನಟನೆ ಮಾಡಿರುವಂತಹ ನಟಿಗೆ ಹೀಗೆ ಯಾಕಾಯ್ತು ಅಂತ ಹೇಳಿ ಅವರೇ ಈಗ ಮುಂದಿನ ದಿನಗಳಲ್ಲಿ ತಿಳಿಸಬೇಕಾಗತ್ತೆ. ಸೊ ರಂಭಾ ಅವರು ನಟಿಸಿರುವಂತಹ ಸಿನಿಮಾಗಳು ಒಂದಲ್ಲ ಎರಡಲ್ಲ, ಎಲ್ಲಾ ಭಾಷೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆಗೆ ರಂಭಾ ಅವರು ನಟಿಸಿದ್ದಾರೆ. ಅದು ಕೂಡ ಕನ್ನಡದಲ್ಲಿ ಸಾಹುಕಾರ ಸಿನಿಮಾ ಇವರಿಗೆ ದೊಡ್ಡ ಮಟ್ಟದ ಹಿಟ್ ಅನ್ನ ಕೂಡ ತಂದು ಕೊಟ್ಟಿತ್ತು. ಸೊ ರವಿಚಂದ್ರನ್ ಜೊತೆಗೆ ಇವರು ಕಾಣಿಸ್ಕೊಂಡಿದ್ರು. ಆಗ ಕನ್ನಡ ಜನತೆಗೆ ಇವರು ಸಿಕ್ಕಾಪಟ್ಟೆ ಇಷ್ಟನೂ ಕೂಡ ಆಗಿದ್ರು. ಸೊ ರಂಭಾ ಅವರ ಈ 2 ವಿಡಿಯೋಗಳನ್ನು ನೋಡಿ ನಿಮಗೆ ದಯವಿಟ್ಟು ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ರಂಭಾ ಅವರ ಒಂದು ವಿಚಾರ ನಿಮಗೆ ಏನಾದರೂ ಒಂದು ಗೊತ್ತಿದ್ರೆ, ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಅದನ್ನ ಕಮೆಂಟ್ ಮುಖಾಂತರ ನಮ್ಮ ಚಾನೆಲ್ ಮೂಲಕ ತಿಳಿಸ್ತೇನೆ. ಥ್ಯಾಂಕ್ ಯು.